ಆಂಧ್ರ ಪ್ರದೇಶದ ಕೈಮಗ್ಗದ ನೇಕಾರ ನಾಗರಾಜು ಜುಜಾರೆ ಅವರಿಗೆ ಕೈಮಗ್ಗ ವಿನ್ಯಾಸ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವ. 11ನೇ ಅಂತಾರಾಷ್ಟ್ರೀಯ ಕೈಮಗ್ಗ ದಿನಾಚರಣೆಯ ಅಂಗವಾಗಿ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಧರ್ಮಾವರಂದ ಕೈಮಗ್ಗದ ನೇಕಾರ ಶ್ರೀ ನಾಗರಾಜು ಜುಜಾರೆ ಅವರಿಗೆ ರಾಷ್ಟ್ರೀಯ ಕೈಮಗ್ಗ ವಿನ್ಯಾಸ ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಮೂಲತಃ ಆಂಧ್ರ ಪ್ರದೇಶದ ಧರ್ಮಾವರಂನವಾದ ಇವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ನಾಗರಾಜು ಜುಜಾರು ಅವರು ಸುಕಳ ಸಾಳಿ ಸಮಾಜದ ಕುಲಬಾಂಧವರು. ಜುಜಾರು ಅವರು ತಾತನ ಕಾಲದಿಂದಲೂ ಬಂದ ವಂಶ ಪಾರಂಪರಿಕ ಕೈಮಗ್ಗ ನೇಕಾರಿಕೆಯನ್ನು ಮಾಡುತ್ತಾ ಬಂದಿದ್ದಾರೆ. ಇಲ್ಲಿಯವರೆಗೆ ಅವರು ಕೈಮಗ್ಗದಲ್ಲಿ ಮಹಾತ್ಮ ಗಾಂಧಿಯವರ ದಂಡಿನ ಯಾತ್ರೆ ಚಳವಳಿಯ ದೃಶ್ಯಗಳು, ಅಂದಿನ ಮುಖ್ಯಮಂತ್ರಿಗಳಾದ ಜಗನ್ಮೋಹನ್ ರೆಡ್ಡಿ ಅವರ ಭಾವಚಿತ್ರವನ್ನು 40 ದಿನ ಕಷ್ಟಪಟ್ಟು 45,000 ರೂಪಾಯಿ ಬೆಲೆ ಬಾಳುವ ಶ್ರೀ ಕೃಷ್ಣನ ಮಾಹೆ ಸೀರೆಯನ್ನು ನೇಯ್ದಿದ್ದಾರೆ. 3D ಕನ್ನಡಕ ಹಾಕಿಕೊಂಡು ನೋಡಿದರೆ ಈ ಸೀರೆ ಒಂದು ಬದಿಗೆ ಕೃಷ್ಣ ಗೋಮಾತೆಯರೊಂದಿಗೆ ಕಾಣಿಸುತ್ತಾರೆ, ಮತ್ತೊಂದು ಬದಿಗೆ ಗೋಪಿಕಾ ಸ್ತ್ರೀಯರೊಂದಿಗೆ ಕೃಷ್ಣನು ಕಾಣುವ ಹಾಗೆ ಸೀರೆಯನ್ನು ನೇಯ್ದಿದ್ದಾರೆ. ಅನೇಕ ರೇಷ್ಮೆ ವಸ್ತ್ರಗಳ ಮೇಲೆ ಪ್ರಕೃತಿ ದತ್ತವಾದ ನಾಗದೇವತೆ, ನಾಗಕಿರೀಟ, ನಂದಿ, ಗರುಡ, ಲೇಪಾಕ್ಷಿ ದೇವಿಯರ ಉತ್ಸವದ ಸೀರೆಗಳನ್ನು ನೇಯ್ದಿದ್ದಾರೆ. ಇನ್ನು ಶ್ರೀರಾಮ, ಹನುಮಂತ ಕೃತಿಗಳನ್ನು ನೇಯ್ದಿದ್ದಾರೆ. 2019ರಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಡೆದ ಟೆಕ್ಸ್ಟೈಲ್ ಎಕ್ಸಿಬಿಷನ್ನಲ್ಲಿ ಇವರು ನೇಯ್ದಂಥ ಕಲಾತ್ಮಕ ರೇಷ್ಮೆ ಬಟ್ಟೆಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಅಂದು ಆಗಮಿಸಿದ ಗೌರವಾನ್ವಿತ ಅಂದಿನ ರಾಷ್ಟ್ರಪತಿಗಳಾದ ಶ್ರೀ ವೆಂಕಯ್ಯ ನಾಯ್ಡು, ರಕ್ಷಣಾ ಸಚಿವೆ ಸ್ಮೃತಿ ಇರಾನಿ ಹಾಗೂ ಜೂನಿಯರ್ NTR ಅವರವರು ಕೂಡ ಇವರ ಒಂದು ರೇಷ್ಮೆ ಸೀರೆಗಳಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದರು. ಸಾಂಬಾ ಚಲನಚಿತ್ರದಲ್ಲಿ ಇವರು ನೇಯ್ದಂಥ ಸೀರೆಗಳನ್ನು ಬಳಕೆ ಮಾಡಿದ್ದರು. ಅಷ್ಟೇ ಅಲ್ಲದೆ ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ಹಾಗೂ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಭಾವಚಿತ್ರಗಳನ್ನು ಸಹ ಇವರು ನೇಯ್ದಿದ್ದಾರೆ. ಮಧುರೈ ಮೀನಾಕ್ಷಿ ದೇವಸ್ಥಾನದ ಗೋಪುರ ಹಾಗೂ ಅಯೋಧ್ಯೆ ಶ್ರೀರಾಮನ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ನೀಡಲು ಶ್ರೀರಾಮ ಕೋಟಿ ವಸ್ತ್ರ 4 ತಿಂಗಳ ಪರಿಶ್ರಮ ವಹಿಸಿ ರೇಷ್ಮೆಯ ವಸ್ತ್ರವನ್ನು ನೇಯ್ದಿದ್ದಾರೆ. ಈ ವಸ್ತ್ರದ ತೂಕ ಸುಮಾರು 15 ಕಿಲೋ ಇರಬಹುದು. ಇದರ ಬೆಲೆ ಸುಮಾರು 15 ಲಕ್ಷ ಆಗಬಹುದು ಎಂದು ರೇಷ್ಮೆ ವಸ್ತ್ರದ ಕಳೆ ಬಂದಿದೆ. ಮತ್ತು ಮೇಲೆ ಬದಿಗೆ ಅಯೋಧ್ಯೆ ಶ್ರೀರಾಮನ ಪ್ರಭುವಿನ ರಾಮಾಯಣದ 168 ಪ್ರಸಂಗಗಳನ್ನು ಹಾಗೂ ಮಧ್ಯಭಾಗದಲ್ಲಿ ಜೈ ಶ್ರೀರಾಮ್ ಎಂದು 13 ಭಾಷೆಗಳಲ್ಲಿ ನೇಯ್ದಿದ್ದಾರೆ. ಇದು ಇವರ ದಾಖಲೆಯಾಗಿದೆ. हमारे अगले अवॉर्डी हैं श्री जुजारे नागराजू, आंध्र प्रदेश से आए। इन्हें हथकरघा क्षेत्र में डिजाइन विकास के लिए व्यक्तिगत डिजाइन श्रेणी में राष्ट्रीय हथकरघा पुरस्कार से सम्मानित किया जा रहा है।